Okay, dear students, today we are going to start with a new topic, that is what? Probability. So it is a new concept. So previously what we have learned in the previous concept, that is the indices concept. Indices concept ನಲ್ಲಿ ಸೊ ಏನೆಲ್ಲ ಪ್ರೀವಿಯಸ್ ಲರ್ನ್ ಮಾಡಿದ್ವಿ ಅದನ್ನ ದಯವಿಟ್ಟು ಫೋಕಸ್ ಮಾಡ್ತಾ ಬನ್ನಿ. ಸೊ ಆ ಒಂದು ಇದನ್ನ ಆಕ್ಚುಲಿ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ನಾವು ಕಾನ್ಸೆಪ್ಟ್ ನೋಡೋದಾದ್ರೆ ಪ್ರೊಬಬಿಲಿಟಿ. ಸೊ ವಾಟ್ ಈಸ್ ಪ್ರೊಬಬಿಲಿಟಿ? ಫಸ್ಟ್ಲಿ ಪ್ರೊಬಬಿಲಿಟಿ ಅನ್ನುವಂಥದ್ದು ವಿಚ್ ಈಸ್ ಅ ಹ್ಯಾಪನಿಂಗ್ ಅಂಡ್ ನಾನ್ ಹ್ಯಾಪನಿಂಗ್ ಇವೆಂಟ್ ವಿಚ್ ಈಸ್ ಅನ್ಸರ್ಟೈನ್ ಅಂತ ನಾವು ಕರಿತಾ ಹೋಗ್ತೀವಿ. ಹ್ಯಾಪನಿಂಗ್ ಆಗುವಂಥದ್ದು ಅಥವಾ ಆಗದಲ್ಲೇ ಇರುವಂತದ್ದು, ವಿಚ್ ಇಸ್ ಅನ್ಸರ್ಟೈನ್, ಯಾವುದು ಸರ್ಟೈನ್ ಅಲ್ಲ, ಆಗ್ಬೋದು ಅಥವಾ ಆಗದಲ್ಲೇ ಇರಬಹುದು ಅನ್ನೋಂಥ ಕಾನ್ಸೆಪ್ಟ್ ಬಂದಾಗ ನಾವು ಪ್ರೊಬಬಿಲಿಟಿ ಅನ್ನೋ ಒಂದು ವಾಟ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ನಾವು ಕಲಿತಾ ಹೋಗ್ತೀವಿ. ಸೊ ಅಗೇನ್ ಐ ಆಮ್ ಟೆಲಿಂಗ್ ಯು, ಸೊ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ, ವಿಚ್ ಇಸ್ ಹ್ಯಾಪನಿಂಗ್ ಇವೆಂಟ್ಸ್ ಆರ್ ನಾನ್ ಹ್ಯಾಪನಿಂಗ್ ಇವೆಂಟ್ಸ್ ವಿಚ್ ಇಸ್ ಅನ್ಸರ್ಟೈನ್. ಅನ್ಸರ್ಟೈನ್ ಅಂತಂದ್ರೆ ಯಾವುದು ಸಹಿತ ಸ್ಥಿರವಲ್ಲ ಅನ್ನೋ ಕಾನ್ಸೆಪ್ಟ್ ಬಂದಾಗ ನಾವು ಅದನ್ನ ಬಳಕೆ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಪ್ರೊಬಬಿಲಿಟಿ ಅಂತ ಜನರಲ್ ಆಗಿ ನಾವು ಇಲ್ಲಿ ಕರಿತಾ ಹೋಗ್ತೀವಿ ನಾವು ಹಿಂಗೆ. ಸೊ ಇಲ್ಲಿ ಪ್ರೊಬಬಿಲಿಟಿ ಅಂತ ಬಂದಾಗ ನಾವಿಲ್ಲಿ ಪ್ರೊಬಬಿಲಿಟಿ ಆಫ್ ಹ್ಯಾಪನಿಂಗ್ ಇವೆಂಟ್, ಪ್ರೊಬಬಿಲಿಟಿ ಆಫ್ ವಾಟ್? ಹ್ಯಾಪನಿಂಗ್ ಇವೆಂಟ್ ಅಂತ ಬಂದಾಗ ಸೊ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಫಾರ್ಮುಲಾ ಇಲ್ಲಿಗೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಈ ರೀತಿ ಆಕ್ಚುಲಿ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ಪ್ರೊಬಬಿಲಿಟಿ ಆಫ್ ಎ, ಐ ಮೀನ್ ಪಿ ಆಫ್ ಎ ಅಂತ ನಾವೇನ್ ಕರಿತೀವಿ, ದಟ್ ಇಸ್ ವಾಟ್? ಪ್ರೊಬಬಿಲಿಟಿ ಆಫ್ ವಾಟ್? ಹ್ಯಾಪನಿಂಗ್ ಇವೆಂಟ್, ಆಗುವಂತ ಒಂದು ಇವೆಂಟ್, ಸಂಗತಿಗಳು ಅಂತ ನಾವೇನ ಕರಿತಾ ಹೋಗ್ತೀವಿ, ಇವೆಂಟ್ಸ್ ಅಂತ ಏನ್ ಕರಿತೀವಿ ಅದನ್ನ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಆಕ್ಚುಲಿ ನಾವು ಕರಿತಾ ಹೋಗ್ತೀವಿ. ಅಂಡ್ ಆಲ್ಸೋ ಪ್ರೊಬಬಿಲಿಟಿ ಆಫ್ ವಾಟ್? ನಾನ್ ಹ್ಯಾಪನಿಂಗ್ ಇವೆಂಟ್ಸ್. ಪ್ರೊಬಬಿಲಿಟಿ ಆಫ್ ವಾಟ್? ನಾನ್ ಹ್ಯಾಪನಿಂಗ್ ಇವೆಂಟ್ಸ್ ಅಂತ ನೋಡುವಾಗ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಯು ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಆಕ್ಚುಲಿ ನಾವು ಕರಿತಾ ಹೋಗ್ತೀವಿ. ಸೊ ಅದನ್ನೇ ನಾವು ನೋಡುವಾಗ ಸೊ ಇದಕ್ಕೆ ಇನ್ನೂ ಒಂದು ರೀತಿಯಲ್ಲಿ ಬರೀಬಹುದು, ಎನ್ ಎಂ ಸಾರಿ ಪಿ ಆಫ್ ಎ ಇದಕ್ಕೆ ಆರ್ ಎಂ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್. ಸೊ ಇದಕ್ಕಿನ್ನೊಂದು ಏನ್ ಬರುತ್ತೆ? ಎನ್ ಪ್ಲಸ್ ಎನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್. ಎರಡರಲ್ಲಿ ಯಾವ್ದಾದ್ರು ತಗೊಳ್ಬಹುದು ನಾವಿಲ್ಲಿಗೆ ಎಂ ಪ್ಲಸ್ ಸಾರಿ ಎನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್. ಸೊ ಇದಕ್ಕೂ ಹಾಗೆ ಬರ್ತಾ ಹೋಗ್ತದೆ. ಸೊ ನಾವಿಲ್ಲಿ ನೋಡುವಾಗ ಇಲ್ಲಿ ಮೈನ್ ಆಗಿ ನಾವಿಲ್ಲಿಗೆ ಸೊ ವಾಟ್ ಈಸ್ ರೆಪ್ರೆಸೆಂಟ್ಸ್ ಆಫ್ ಆಲ್ ದೀಸ್ ವೇರಿಯೇಬಲ್ಸ್ ಅಂದ್ರೆ ನಾವು ಏನಕ್ಕೆಲ್ಲ ಕರಿತಾ ಇದೀವಿ? ಪ್ರೊಬಬಿಲಿಟಿ ಆಫ್ ಹ್ಯಾಪನಿಂಗ್ ಇವೆಂಟ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರುತ್ತೆ? ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಹಾಗೇನೆ ಸೊ ಇದಕ್ಕೆಲ್ಲ ಏನಂತ ಕರಿತಾ ಹೋಗ್ತೀವಿ ನಾವು ಮೈನ್ ಆಗಿ ನೋಡುವಾಗ ನಾವಿಲ್ಲಿ ಪಿ ಆಫ್ ಎ ಪ್ರೊಬಬಿಲಿಟಿ ಆಫ್ ಹ್ಯಾಪನಿಂಗ್ ಇವೆಂಟ್ಸ್ ಅಂದ್ರೆ ಎನ್ ಆಫ್ ಎಫ್ ಅಂದ್ರೆ ಫೇವರಬಲ್ ಔಟ್ಕಮ್ಸ್. ಇದನ್ನ ನಾವು ಎನ್ ಆಫ್ ಎಫ್ ಅಂತ ಏನ್ ಕರಿತೀವಿ ನಾವು ಆಕ್ಚುಲಿ? ದಟ್ ಈಸ್ ಅ ಫೇವರಬಲ್ ಔಟ್ಕಮ್ಸ್ ಅಂತ ಕರಿತಾ ಹೋಗ್ತೀವಿ. ಫೇವರಬಲ್ ಔಟ್ಕಮ್ಸ್ ಅಂತ ಬಂದ್ರೆ ಸೊ ನಾವು ಫಾರ್ ಎಕ್ಸಾಂಪಲ್ ಆಕ್ಚುಲಿ ಟಾಸಿಂಗ್ ಎ ಕಾಯಿನ್, ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ನನಗೆ. ಸೊ ನೋಡುವಾಗ ಇದು ಫೇವರಬಲ್ ಔಟ್ಕಮ್ಸ್ ಅಂತ ಕರಿತಾ ಹೋಗ್ತೀವಿ. ಎನ್ ಆಫ್ ಎಸ್ ಅಂತಂದ್ರೆ ಟೋಟಲ್ ಔಟ್ಕಮ್ಸ್ ಅಥವಾ ಸಮ್ ಆಫ್ ಔಟ್ಕಮ್ಸ್ ಅಂತ ಕರಿತೀವಿ. ಟೋಟಲ್ ಔಟ್ಕಮ್ಸ್ ನಾವು ಯಾವ್ದಾದ್ರು ಒಂದು ಏನಾದ್ರು ಕಾಯಿನ್ ಟಾಸಿಂಗ್ ಮಾಡಿದಾಗ ಸೊ ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಆಫ್ ವಾಟ್ ಔಟ್ಕಮ್ಸ್ ಅಂದ್ರೆ ಎಷ್ಟು ಟಾಸ್ ಕಾಯಿನ್ ಗಳನ್ನ ಬೀಳ್ತಾ ಹೋಗ್ತದೆ ಅಂತ ನೋಡುವಾಗ ನಂಬರ್ ಆಫ್ ಐ ಮೀನ್ ಎನ್ ಆಫ್ ಎಸ್, ದಟ್ ಮೀನ್ಸ್ ವಾಟ್? ಟೋಟಲ್ ಔಟ್ಕಮ್ಸ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಆಲ್ಸೋ ಸೊ ಹಿಯರ್ ವಾಟ್? ಎನ್ ಆಫ್ ಯು ಅಂತಂದ್ರೆ ಅನ್ಫೇವರಬಲ್ ಔಟ್ಕಮ್ಸ್. ಅನ್ಫೇವರಬಲ್ ಔಟ್ಕಮ್ಸ್ ಅಂತಂದ್ರೆ ಸೊ ನಾನ್ ಹ್ಯಾಪನಿಂಗ್ ಅಂದ್ರೆ ಆಗದಲ್ಲೇ ಇರುವಂತ ಒಂದು ಘಟನೆಗಳನ್ನ ತೋರಿಸುವಂತದನ್ನ ನಾನ್ ಹ್ಯಾಪನಿಂಗ್ ಔಟ್ಕಮ್ಸ್ ಅಂತ ಕರಿತಾ ಹೋಗ್ತೀವಿ. ಸೇಮ್ ಆಸ್ ಯು ನೋ ಎನ್ ಆಫ್ ಎಸ್ ಅಂತಂದ್ರೆ ಟೋಟಲ್ ಔಟ್ಕಮ್ಸ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ಹಿಯರ್ ಆಲ್ಸೋ ವಾಟ್? ಎಂ ಅಂತಂದ್ರೆ ಹ್ಯಾಪನಿಂಗ್ ಇವೆಂಟ್ಸ್ ಅಂಡ್ ಎನ್ ಅಂತಂದ್ರೆ ನಾನ್ ಹ್ಯಾಪನಿಂಗ್ ಸೊ ಇವೆಂಟ್ಸ್ ಅಂತ ಆಕ್ಚುಲಿ ನಾವು ಕರಿತಾ ಹೋಗ್ತೀವಿ. ಕರೆಕ್ಟಾಗಿ ನೋಡ್ಕೊ ಹಿಂಗೆ ಫಾರ್ಮುಲಾಸ್ ನಾವು ಜಾಸ್ತಿ ಇದನ್ನ ಬಳಕೆ ಮಾಡ್ತಾ ಹೋಗ್ತೀವಿ. ಯಾವ್ದಿದೆ? ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎಫ್ is equal to n of f divided by n of s. n of f ಅಂತಂದ್ರೆ ಏನಿರ್ತದೆ?
ಫೇವರಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತಂದ್ರೆ ಐ ಮೀನ್ ವಾಟ್ ಟೋಟಲ್ ಔಟ್ಕಮ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದನ್ನ ರಬ್ ಮಾಡ್ತಾ ಹೋಗ್ತೀನಿ ನನಗೆ. ಓಕೆ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ನಾವು ಏನೆಲ್ಲ ಫಾರ್ಮುಲಾಸ್ಗಳನ್ನ ನೋಡ್ತಾ ಬಂದಿವಲ್ಲ, ಸೊ ಅದನ್ನ ನಾವು ನೋಡುವಾಗ ಎಕ್ಸ್ಪೆರಿಮೆಂಟ್ ಅಂತ ಬಂದ್ರೆ ಆಕ್ಚುಲಿ ನಾವಿಲ್ಲಿ ಏನ್ ಹೇಳ್ತಾ ಹೋಗ್ತೀವಿ ಅಂದ್ರೆ ಆಪರೇಷನ್ ವಿಚ್ ಪ್ರೊಡ್ಯೂಸ್ ಅ ರಿಸಲ್ಟ್. ನಾವಿಲ್ಲಿ ಯಾವ್ದ್ರ ಬಗ್ಗೆ ನೋಡುವಾಗ ಅಂತಂದ್ರೆ ಆಪರೇಷನ್ ವಿಚ್ ಪ್ರೊಡ್ಯೂಸ್ ದ ರಿಸಲ್ಟ್ ಆರ್ ಔಟ್ಕಮ್ಸ್ ಅಂತ ನಾವೇನ್ ಕರಿತೀವಿ. ಸೊ ಅದನ್ನ ಎಕ್ಸಾಂಪಲ್ ನಾವು ತಗೊಳ್ತೀವಿ. ಟಾಸಿಂಗ್ ಕಾಯಿನ್ ಆರ್ ಡೈಸ್ ಅಂತ ನೋಡ್ತಾ ಹೋಗ್ತೀವಿ. ಸೊ ಟಾಸಿಂಗ್ ಕಾಯಿನ್ ಅಂತ ಬಂದಾಗ ನೋಡಿ, ಜನರಲ್ ಆಗಿ ಸೊ ಒಂದು ಕಾಯಿನ್ ಟಾಸ್ ಮಾಡಿದಾಗ ಏನೆಲ್ಲ ಪಾಸಿಬಿಲಿಟೀಸ್ ಗಳು ಬರ್ತಾ ಹೋಗ್ತದೆ. ಸೊ ಐದರ್ ವೆನ್ ಯು ಆರ್ ಗೋಯಿಂಗ್ ಟು ಟಾಸಿಂಗ್ ಅ ಕಾಯಿನ್, ಒನ್ ಕಾಯಿನ್. ಸೊ ವೆನ್ ಯು ಆರ್ ಗೋಯಿಂಗ್ ಟು ಟಾಸಿಂಗ್ ಅಟ್ ಎ ಟೈಮ್, ಒಂದು ಟೈಮ್ ನಲ್ಲಿ ಒಂದು ಕಾಯಿನ್ ಟಾಸ್ ಮಾಡಿದಾಗ ಐದರ್ ಮೇ ಬಿ ಹೆಡ್ ಆರ್ ಟೈಲ್, ಎರಡು ಬೀಳ್ಬಹುದು. ಇನ್ನ ಒಂದು ಸೊ ಎಕ್ಸ್ಪೆರಿಮೆಂಟ್ ಇದು ಟಾಸಿಂಗ್ ಕಾಯಿನ್ ಅಂಡ್ ಡೈಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡೈಸ್ ಅಂತ ನೋಡುವಾಗ ನೀವು ಆಲ್ರೆಡಿ ಸೊ ಪ್ಲೇಡ್ ಇನ್ ದ ವಾಟ್ ಚೈಲ್ಡ್ಹುಡ್, ಸಣ್ಣ ವಯಸ್ಸಿನಲ್ಲಿ ನೀವು ಆಡ್ತಾ ಬಂದಿರ್ತೀರಿ. ಈ ಸ್ನೇಕ್ ಐ ಮೀನ್ ಏನಾಗ್ತದೆ, ಒಂದು ಸ್ಲೇಟ್ ತರ ಇಟ್ಕೊಂಡು ಅದ್ರಲ್ಲಿ ಆಡ್ತಾ ಬಂದಿರ್ತಾರೆ ಡೈಸ್ ಅಂತ. ಸೊ ಒಂದು ಡೈಸ್ ಅಲ್ಲಿ ಏನಿರ್ತಂದ್ರೆ 6 ನಂಬರ್ಸ್ ಗಳು ಇರ್ತಾ ಹೋಗ್ತದೆ. ಸೊ ಒಂದು ಡೈಸ್ ನ ನಾವು ರೋಲ್ ಮಾಡಿದಾಗ ಸೊ ಇಟ್ ಮೇ ಬಿ 1 2 3 4 5 6 5 ಯಾವ್ದಾರು ಬೀಳ್ಬೋದು. ಅದನ್ನ ನಾವಿಲ್ಲಿ ಡೈಸ್ ಅಂತ ಕರಿತಾ ಹೋಗ್ತೀವಿ. ಒಂದು ಡೈಸ್ ನಲ್ಲಿ 6 ನಂಬರ್ಸ್ ಗಳು ಇರ್ತಾ ಹೋಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಡೈಸ್ ಅಂತ ಕರಿತೀವಿ. ಎಕ್ಸ್ಪೆರಿಮೆಂಟ್ ಅಂತಂದ್ರೆ ವಿಚ್ ಪ್ರೊಡ್ಯೂಸ್ ದ ರಿಸಲ್ಟ್ ಆರ್ ಔಟ್ಕಮ್ಸ್. ನಾವು ಏನೆಲ್ಲ ಒಂದು ಯಾವ್ದ್ರ ಬಗ್ಗೆ ಮಾಡ್ತಾ ಇದೀವಿ, ಟಾಸಿಂಗ್ ಕಾಯಿನ್ ಆರ್ ಡೈಸ್. ನೆಕ್ಸ್ಟ್ ನಾವು ನೋಡುವಾಗ ಸ್ಪೇಸ್ ಅಂತ ನಾವು ಜನರಲ್ ನೋಡ್ತಾ ಹೋಗ್ತೀವಿ. ಸ್ಪೇಸ್ ಅಂತ ಬಂದಂದ್ರೆ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಅನ್ ಇವೆಂಟ್ ಅಂತ ನಾವು ಕೊಡ್ತಾ ಹೋಗ್ತೀವಿ. ಸೆಟ್ ಆಫ್ ಆಲ್ ಪಾಸಿಬಲ್ ಇವೆಂಟ್ಸ್ ಅಂದ್ರೆ ನಾವು ಈ ಒಂದು ಟಾಸಿಂಗ್ ಕಾಯಿನ್ ಅಂತ ಬಂದಾಗ ನೋಡಿ, 2 ಕಾಯಿನ್ಸ್ ಅಟ್ ಎ ಟೈಮ್, 2 ಕಾಯಿನ್ಗಳು, ಒಂದು ಕಾಯಿನ್ ಏನಿದೆ ಇಲ್ಲಿದೆ, ಇನ್ನೊಂದು ಕಾಯಿನ್ ಇಲ್ಲಿದೆ. ಸೊ ನೋಡಿ, 2 ಕಾಯಿನ್ ನಾವು ಅಟ್ ಎ ಟೈಮ್ ನಲ್ಲಿ ಟಾಸ್ ಮಾಡಿದಾಗ ಸೊ ಮೇ ಬಿ ಒಂದ್ರಲ್ಲಿ ಏನಾಗ್ತದೆ, ನಿಮಗೆ ಹೆಡ್ ಬರ್ಬೋದು, ಇನ್ನೊಂದ್ರಲ್ಲಿ ಟೈಲ್ ಬರ್ಬೋದು. ಗೊತ್ತಾಗ್ತೀಯಾ? ಸೊ ಇದು ಒಂದು ಕಾನ್ಸೆಪ್ಟ್ ಆಯ್ತು ಹಿಂಗೆ. ಸೊ ಅದೇ ರೀತಿನಲ್ಲಿ ಅದನ್ನೇ ನಾವು ಹೇಗೆ ಬರ್ಕೊಳ್ತೀವಿ, ನಮಗೆ ಹೆಡ್ ಟೈಲ್ ಒಟ್ಟಿಗೆ ಬಂತಿಂಗೆ. ಸೊ ಅದೇ ರೀತಿನಲ್ಲಿ ಒಂದು ಇಲ್ಲಿ ಟೈಲ್ ಬರ್ಬೋದು, ಇಲ್ಲಿ ಹೆಡ್ ಬರ್ಬೋದು. ಅದನ್ನೇನಾಯ್ತು, ಟೈಲ್ ಹೆಡ್ ಆಯ್ತು. ದೆನ್ 1 ಸೆಕೆಂಡ್ ಇಲ್ಲಿ ಹೆಡ್ ಬರ್ಬೋದು, ಇಲ್ಲಿ ಟೈಲ್ ಬರ್ಬೋದು ನೋಡಿ. ಸೊ ಈ ತರ 2 ಕಾಯಿನ್ಸ್, ಒಂದೇ ಕಾಯಿನ್, 2 ಕಾಯಿನ್ಸ್ ಗಳನ್ನ ಸೈಮಲ್ಟೇನಿಯಸ್ಲಿ. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಟಾಸಿಂಗ್ ಅಟ್ ಎ ಕಾಯಿನ್ ಸೈಮಲ್ಟೇನಿಯಸ್ಲಿ ಒಂದೇ ಸಮನಾಗಿ ನಾವು ಟಾಸ್ ಮಾಡಿದಾಗ ನಮಗೆ ಸೊ ಏನೆಲ್ಲ ಪಾಸಿಬಲ್, ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಏನೇ ಬರುತ್ತೆ ನಮಗೆ ಇಲ್ಲಿಗೆ ನೋಡಿ. ಅದನ್ನೇ ನಿಮಗೆ ಸೊ ಹೆಡ್ ಟೈಲ್ ಹೆಡ್ ಟೈಲ್. ಸೊ ಇದು ನೋಡಿ ಪಾಸಿಬಲ್ ಔಟ್ಕಮ್, ಸಾಧ್ಯವಾದಂತ ಒಂದು ರಿಸಲ್ಟ್ ಬಂದಿದೆ ನಮಗೆ. ಇಷ್ಟು ಟೋಟಲ್ ಔಟ್ಕಮ್ಸ್ ಆಕ್ಚುಲಿ ನಮಗೆ ಸೊ ಈ ರೀತಿಯಾಗಿ ನೋಡ್ತಾ ಬಂದಿದೆ. ಗೊತ್ತಾಗಿದೆ ಅನ್ಕೊಳ್ತೀನಿ ನಾನು ನಿಮ್ಗೆ. ಸೊ 2 ಕಾಯಿನ್ಸ್ ಗಳನ್ನ ಟಾಸ್ ಮಾಡಿದಾಗ ಏನೆಲ್ಲ ಪಾಸಿಬಿಲಿಟೀಸ್ ಗಳು ಬರ್ತಾ ಹೋಗ್ತದೆ ಹಿಂಗೆ. ನೋಡಿ, ಕಾಯಿನ್ಸ್ ಇದೆ ಅಂತ ಜಸ್ಟ್ ಅಸಂಪ್ಷನ್ ಮಾಡ್ತಾ ಹಿಂಗೆ ಕಾಯಿನ್ ಬಂದಾಗ ಸೊ ಐದರ್ ಮೇ ಬಿ ಹೆಡ್, ಇನ್ನೊಂದು ಕಾಯಿನ್ ಅಲ್ಲಿ ಟೈಲ್ ಬರ್ಬೋದು. ಅದೇ ಒಂದ್ ಇದ್ರಲ್ಲಿ ಟೈಲ್ ಬರ್ಬೋದು, ಇನ್ನೊಂದ್ರಲ್ಲಿ ಹೆಡ್ ಬರ್ಬೋದು. ಸೊ ಅಗೈನ್ ಪಾಸಿಬಿಲಿಟೀಸ್ ಏನೆಲ್ಲ ಪಾಸಿಬಿಲಿಟೀಸ್ ಬರ್ತದೆ ನೋಡಿ. ಇಷ್ಟನ್ನ ಬಿಟ್ಟು ಇನ್ನೇನಾದ್ರು ಎನಿ ಅದರ್ ಪಾಸಿಬಿಲಿಟೀಸ್ ಸೊ ಆಲ್ರೆಡಿ ಕಂಪ್ಲೀಟೆಡ್, ನಾವೆಲ್ಲ ಕಂಪ್ಲೀಟ್ ಮಾಡಿದ್ವಿ ನಾವೀಗ. ಸೊ ಹಾಗಾಗಿ ಇಷ್ಟು 4 ವಿಧವಾಗಿ ಆಕ್ಚುಲಿ ಬರ್ತಾ ಹೋಗಿದೆ. ಸೊ 1 2 3 4 ಗೊತ್ತಾಗಿದೆ ಅನ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಸ್ಪೇಸ್ ಅಂತ ಆಕ್ಚುಲಿ ನಾವಿಲ್ಲಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡುವಾಗ ಸೊ ನೆಕ್ಸ್ಟ್ ನಾವು ಪ್ರೀವಿಯಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಸ್ಟಡಿ ಮಾಡಿದ್ವಿ. ದೆನ್ ಸ್ಪೇಸ್, ದೆನ್ ಇವೆಂಟ್ಸ್. ಸೊ ಇವೆಂಟ್ಸ್ ಅಂತಾನೆ ಎನಿ ಪಾಸಿಬಲ್ ಔಟ್ಕಮ್ಸ್ ವಿಚ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್
ಇವೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಎನಿ ಪಾಸಿಬಲ್ ಔಟ್ಕಮ್ಸ್ ವಿಚ್ ಇಸ್ ಇನ್ ವಾಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ರ್ಯಾಂಡಮ್ ಆಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಎಕ್ಸಾಂಪಲ್ ಆಗಿ ನೋಡುವಾಗ ಅಲ್ಲಿಗೆ ಸೊ ಇನ್ ದ ಎಬೋ ಎಕ್ಸಾಂಪಲ್ ಇನ್ ದ ಸ್ಪೇಸ್ ನಾವು ಇದೇನು ಎಕ್ಸಾಂಪಲ್ ತಗೊಂಡಿದ್ದೀವಿ. ಸೊ ವೆನ್ at a time when we are going to tossing two coins at a simultaneously ಒಂದೇ ಸಮನಾಗಿ ಟಾಸ್ ಮಾಡಿದಾಗ ಏನೆಲ್ಲ ಪಾಸಿಬಿಲಿಟೀಸ್ ಔಟ್ಕಮ್ಸ್ ಬಂತು ಇದು ನೋಡಿದ್ವಲ್ಲ. ಸೊ ಅದರಲ್ಲಿ ಬಂದಾಗ ನೆಕ್ಸ್ಟ್ ಇವೆಂಟ್ಸ್ ನೋಡ್ತಾ ಹೋಗ್ತೀವಿ. ಇದರಲ್ಲಿ ನಾವು ಎಕ್ಸಾಂಪಲ್ ನೋಡುವಾಗ ಏನ್ ಹೇಳುತ್ತೆ ಅಂದ್ರೆ ಹೆಡ್ ಕಮ್ಸ್ ಅಪ್ ಅಂದ್ರೆ ಹೆಡ್ ಬರುವಂತದ್ದು. ಸೊ ಇನ್ ದ ಎಬೋ ಎಕ್ಸಾಂಪಲ್ ಯಾವ್ದೆಲ್ಲ ಹೆಡ್ಸ್ ಬರ್ತಾ ಇದೆ, ಮೇನ್ಲಿ ಕಮ್ ಅಪ್ ಇನ್ ವಾಟ್ ಹೆಡ್ ಸೈಡ್ ಅಂದ್ರೆ ಸೊ ಹೆಡ್ ಬರ್ತಾ ಇದೆ. ಯಾವ್ದು ಬರ್ತಾ ಇದೆ ನೋಡಿ ಹಿಂಗೆ. ಸೊ ಒಂದು ಇಲ್ಲಿದೆ ಹೆಡ್ ಟೈಲ್ ಬಂದಿದೆ, ಹಾಗಾಗಿ ಇದನ್ನ ಆಪ್ಷನ್ ತಗೊಂಡಿದೀವಿ. ಸೊ ಅದಿದೆ ಅಂದ್ಬಿಟ್ಟು ಹೆಡ್ ಮಾತ್ರ ಬರೆಯಕ್ ಸಾಧ್ಯ ಇಲ್ಲ ಹಿಂಗೆ. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಟಾಸಿಂಗ್ 2 coins at a simultaneously ಅಂತ ಬಂದಾಗ ಒಂದು ಇಲ್ಲಿದೆ ನೋಡಿ, ಇಲ್ಲೂ ಇದೆ ಏನಿದೆ ಟೈಲ್ ಹೆಡ್ ಇದೆ, ದೆನ್ ಹೆಡ್ ಇದೆ. ಸೊ ಇಲ್ಲೇನಿದೆ ಟೈಲ್ ಇದೆ. ಹಾಗಾಗೋದಿಲ್ಲ, ಬಿಕಾಸ್ ಹೆಡ್ ಕಮ್ಸ್ ಅಪ್, ಹೆಡ್ ಕಂಪಲ್ಸರಿ ಇರಲೇಬೇಕು. ಹಾಗಾಗಿ ಏನಾಗ್ತದೆ ಸೊ 3 ಬರ್ತಾ ಹೋಗ್ತದೆ. ಗೊತ್ತಾಗ್ತಿಲ್ಲ ಏನಿದೆ. ಸೊ 1 2 3 ಟೋಟಲ್ ಔಟ್ಕಮ್ಸ್ ಎಷ್ಟಿದೆ. ಸೊ ನಮಗೆ ಇಲ್ಲಿ ಸಿಕ್ಕಿರುವಂತದ್ದು ಪಾಸಿಬಿಲಿಟೀಸ್ ಔಟ್ಕಮ್ಸ್. ಸೊ ಅದಕ್ಕೆ ನಾವು ಫಾರ್ಮುಲಾಸ್ ಅಂತ ಮಾಡುವಾಗ ದಟ್ ಇಸ್ ವಾಟ್ ಪಿ ಆಫ್ ಎ ಪಾಸಿಬಲ್, ದಟ್ ಇಸ್ ವಾಟ್ ಹ್ಯಾಪನಿಂಗ್ ಆಫ್ ಇವೆಂಟ್ಸ್. ಗೊತ್ತಾಗ್ತಿಲ್ಲ ಹಿಂಗೆ ಹ್ಯಾಪನಿಂಗ್ ಆಫ್ ಇವೆಂಟ್ಸ್ ಅಂತ ಬಂದಾಗ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಇದೆ. ಇಲ್ಲಿ ಎನ್ ಆಫ್ ಎಸ್ ಅಂತ ನಾನು ನಿಮ್ಗೆ ಏನ್ ಹೇಳಿದ್ದೆ, ಆಕ್ಚುಲಿ ಟೋಟಲ್ ಔಟ್ಕಮ್ಸ್. ಏನ್ ಔಟ್ಕಮ್ಸ್ ಬಂದಿದೆ ನಿಮಗೆ 4 ಅಲ್ವಾ ನೋಡಿ. 4 1 2 3 4. ಸೊ 4 ವಿಧವಾಗಿ ಆಕ್ಚುಲಿ ಏನಾಗ್ತದೆ ಕಾಯಿನ್ ಟಾಸಿಂಗ್ ಮಾಡಿದಾಗ ಸೊ ಬರ್ತಾ ಹೋಗ್ತದೆ. ದೆನ್ ಎನ್ ಆಫ್ ಎಫ್ ಅಂದ್ರೆ ಫೇವರಬಲ್ ಔಟ್ಕಮ್ಸ್ ಅಂದ್ರೆ ಎಷ್ಟು ಬಂದಿದೆ ನಮಗೆ ಪಾಸಿಬಿಲಿಟೀಸ್ ಔಟ್ಕಮ್ಸ್. ಆದ್ರೆ ಅದನ್ನ ನಾವು ಹೇಳ್ತೀವಿ ಫೇವರಬಲ್ ಔಟ್ಕಮ್ಸ್ ಅಂತ ಕೇಳ್ತಾ ಹೋಗ್ತೀವಿ. ಏನಿದೆ ನಿಮಗೆ 3 ಇದೆ. ಇದು ಇಷ್ಟೇ ನೋಡಿ. ಗೊತ್ತಾಗ್ತಿದಂಗೆ ಎನ್ ಆಫ್ ಎಸ್ ಅಂದ್ರೆ ಟೋಟಲ್ ಔಟ್ಕಮ್ಸ್ ಅಂದ್ರೆ ನಾವು ಕಾಯಿನ್ ಟಾಸ್ ಮಾಡಿದಾಗ ನಮ್ಗೆ ಎಷ್ಟು ಟೈಮ್ ಪಾಸಿಬಿಲಿಟೀಸ್ ಬಂದಿದೆ ಟೋಟಲ್ ಆಗಿ. ಸೊ ಅದನ್ನ ನಾವು ಎನ್ ಆಫ್ ಎಸ್ ಅಂತ ಕರಿತೀವಿ. 4 ಬಂದಿದೆ. ದೆನ್ ವಾಟ್ ಇನ್ ದ ಪಾಸಿಬಿಲಿಟೀಸ್ ಔಟ್ಕಮ್ ವಿಚ್ ಇಸ್ ಇನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಎಷ್ಟು ರ್ಯಾಂಡಮ್ ಆಗಿ ಬಂದಿದೆ. ಯಾವ್ದು ಮೇನ್ ಆಗಿ ನಾವು ಏನ್ ಕ್ವಶನ್ಸ್ ಹೇಳಿದೀವಿ ನಾನು ಎಕ್ಸಾಂಪಲ್ ಮೇನ್ಲಿ ಹೆಡ್ ಕಮ್ಸ್ ಅಪ್, ಹೆಡ್ ಮೇಲ್ ಬರಬೇಕು. ಹೆಡ್ ಮೇಲ್ ಅಂತಂದ್ರೆ ಹೆಡ್ ಕಂಪಲ್ಸರಿ ಆಗೊಂದು ಇದ್ರಲ್ಲಿ ಇರಲೇಬೇಕು. ಯಾವ್ದಾದ್ರು 2 coins ನಾವು ಟಾಸ್ ಮಾಡಿದಾಗ ಏನಿರ್ಬೇಕು ಹೆಡ್ ಅಂತ ಕಂಪಲ್ಸರಿ ಯಾವ್ದಾದ್ರು ಒಂದು ಇರಲೇಬೇಕು ಅಂತ ಬಂದಾಗ ಈ 4ರಲ್ಲಿ ಯಾವ್ದೆಲ್ಲ ಹೆಡ್ ಬಂದಿದೆ ನಿಮಗೆ ಒಂದಂತೂ ಇರಲೇಬೇಕು. ಒಂದಕ್ಕಿಂತ ಜಾಸ್ತಿ ಎಷ್ಟಾರು ಇರ್ಬೋದು 1 2 3. ಸೊ ಇದರಲ್ಲಿ ಇಲ್ಲ, ಹಾಗಾಗಿ ಸೊ ನೋ ನೀಡ್ ಟು ಟೇಕ್. ಸೊ ಹಾಗಾಗಿ ನಾವಂತೂ ಎನ್ ಆಫ್ ಎಫ್ ಅಂದ್ರೆ ಫೇವರಬಲ್ ಔಟ್ಕಮ್ಸ್ ಪಾಸಿಬಿಲಿಟೀಸ್ ಔಟ್ಕಮ್. ದಟ್ ಈಸ್ ವಾಟ್ 3/4. ದಿಸ್ ಇಸ್ ವಾಟ್. ಸೊ ಇದನ್ನ ನಾವು ಪ್ರೊಬಬಿಲಿಟಿ ಅಂತ ಆಕ್ಚುಲಿ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಗಳನ್ನ ಮೂವ್ ಮಾಡ್ತಾ ಹೋಗೋಣ. ಸ್ಟೂಡೆಂಟ್ಸ್ ನೋಡಿ, ಥಿಯರಮ್ಸ್ ಆಫ್ ಪ್ರೊಬಬಿಲಿಟಿ, ರೂಲ್ಸ್ ಆಫ್ ಪ್ರೊಬಬಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಸಿಂಪಲ್ ಆಗಿದೆ, ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಅದನ್ನ ಆಕ್ಚುಲಿ ಎಕ್ಸಾಮ್ ಕೇಳೋದಿಲ್ಲ, ಮೇಜರ್ ಆಗಿ ಕೇಳಿದ್ರೆ ಓನ್ಲಿ ಫಾರ್ 2 marks ಸಿಂಪಲ್ ಆಗಿರ್ತದೆ. ಸೊ ಅದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಮೊದಲನೇದೇನಿದೆ, ಮಲ್ಟಿಪ್ಲಿಕೇಶನ್ ವಾಟ್ ಥಿಯರಮ್. ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತ ನೋಡಿದಾಗ ಅದನ್ನ ನಾವು ಇಲ್ಲಿಗೆ ಪಿ ಆಫ್ ಎ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಸೊ ಇದನ್ನ ನಾವು ಆಕ್ಚುಲಿ ಏನಂದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತ ಆಕ್ಚುಲಿ ಕರ್ತಾ ಹೋಗ್ತೀವಿ. ಸೊ ವೆನ್ ವಿ ಆರ್ ಇನ್ ವಾಟ್ ಎ ಬಿ, ಸೊ 2 ವೇರಿಯೇಬಲ್ ಇದ್ದಾಗ ಮಾತ್ರ. ಇದು 2 marks ಬರ್ತದೆ. ಸಿಂಪಲ್ ಆಗಿ ಥಿಯರಮ್ ನ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದು ಮುಗಿಸಿದ ತಕ್ಷಣ ಪಟ್ಟಂತ ಆಕ್ಚುಲಿ ಪ್ರಾಬ್ಲಮ್ಸ್ ಮಾಡೋಣ. ಸೊ ಅದನ್ನ ನೆಕ್ಸ್ಟ್ ಬಂದಾಗ ಎ ಬಿ ಸಿ ಬಂದಾಗ ಏನಾಗ್ತದೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇಂಟು ಪಿ ಆಫ್ ಸಿ. ಸೊ ಇದೇನಾಗ್ತದೆ ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತ ಆಕ್ಚುಲಿ ಆಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಅದನ್ನೇ ನಾವು ನೋಡುವಾಗ ನೋಡ್ತಾ ಇದ್ದೀವಿ. ನಮಗೆ ಜನರಲ್ ಆಗಿ ನೋಡೋ ಯಾವ್ದು ಕಾನ್ಸೆಪ್ಟ್ ನೆಕ್ಸ್ಟ್ ಬರುತ್ತೆ ಅಂದ್ರೆ ಅಡಿಷನ್ ಥಿಯರಮ್. ಸೆಕೆಂಡ್ ಏನಿದೆ ಅಡಿಷನ್ ಥಿಯರಮ್ ಬರ್ತಾ ಹೋಗಿದೆ. ಅಡಿಷನ್ ಥಿಯರಮ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಜನರಲ್ ಆಗಿ ನಾವು ಇಲ್ಲಿಗೆ ಕಂಪ್ಯೂಟೆಡ್ ಬೈ ಅಪ್ಲೈಯಿಂಗ್ ದ ರೂಲ್ ಅಂದ್ರೆ
ಯಾವ ರೂಲ್ ಅಪ್ಲೈ ಮಾಡ್ತಾ ಇದೀವಿ ಇದನ್ನ ನಾವು ಇಲ್ಲಿಗೆ ಹೇಗೆ ಬರ್ತೀವಿ ಅಂತಂದ್ರೆ ಪಿ ಆಫ್ ಎ ಯೂನಿಯನ್ ಬಿ ಇಲ್ಲಿದೆ ನೋಡಿ ಹಿಂಗೆ ದಟ್ ಇಸ್ ನಾಟ್ ಯು ಯೂನಿಯನ್ ಅಂತ ಕರಿತಾ ಹೋಗ್ತೀವಿ. ಯೂನಿಯನ್ ಅಂತಂದ್ರೆ ಓವರ್ ಆಲ್ ರ್ಯಾಂಡಮ್ ಆಗಿ ತಗೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಬಂದ್ರೆ 1 to 10 ಅಂತ ಇದೆ ಅಂತಂದ್ರೆ ಅದು ಟೋಟಲ್ 1 to 10. ಸೊ 1 to 10 ನಲ್ಲಿ ಏನೆಲ್ಲ ಪಾಸಿಬಿಲಿಟೀಸ್ ಎ ಏನ್ ಬರುತ್ತೆ ಬಿ ಏನ್ ಬರುತ್ತೆ ಯೂನಿಯನ್ ಅಂತ ನಾವು ಇದನ್ನ ರೆಪ್ರೆಸೆಂಟೇಷನ್ಸ್ ಅದನ್ನ ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಈ ಪಿ ಆಫ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಅಂತ ಬಂದ್ರೆ ಜನರಲ್ ಏನಂತೀವಿ ಅಡಿಷನ್ ಬಂದಾಗ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ಸೊ ನೆಕ್ಸ್ಟ್ ಬಂದ್ರೆ ಪಿ ಆಫ್ ಇದೆ ಇದು ಯೂನಿಯನ್ ಅದನ್ನೇ ಎರಡು ಎ ಬಿ ಇದೆ ಅದೇ ಸಿ ಬಂದಾಗ ಏನಾಗ್ತದೆ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ. ಸೊ ಇದು ಅಡಿಷನ್ ಥಿಯರಮ್ ಅಂತ ಕರಿತೀವಿ. ನನ್ನ ನೋಟ್ಸ್ ಕೊಡುವಾಗ ಅದರಲ್ಲಿ ಎಕ್ಸ್ಪ್ಲನೇಷನ್ಸ್ ಇರ್ತದೆ. ಸಿಂಪಲ್ ಆಗಿ ಇಷ್ಟನೇ ಇದನ್ನ ಫಾರ್ಮುಲಾಸ್ ಕಲ್ತ್ಕೊಂಡ್ರೆ ಸೊ ಇಫ್ ದೇ ಆಸ್ಕ್ ಇನ್ ಎಕ್ಸಾಮಿನೇಷನ್ಸ್ ಓನ್ಲಿ ಫಾರ್ ವಾಟ್ 2 marks ಕೇಳೋ ಚಾನ್ಸಸ್ ಇದೆ. ಸೊ ಅದರ್ವೈಸ್ ನೋ 99% ಕೇಳೋದಿಲ್ಲ. ಇಫ್ ದೇ ಆಸ್ಕ್ ಕೇಳಿದಾಗ ಸೊ ವಿಲ್ ಗೋ ಥ್ರೂ ದಿಸ್ ಫಾರ್ಮುಲಾ. ಸೊ ನೆಕ್ಸ್ಟ್ ನೋಡುವಾಗ ಥರ್ಡ್ ಒನ್ ಏನಿದೆ ರೂಲ್ಸ್ ಆಫ್ ಬೋತ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ಸ್. ಬೋತ್ ಅಡಿಷನ್ಸ್ ಅಂಡ್ ಸಬ್ಟ್ರಾಕ್ಷನ್ಸ್. ಅಡಿಷನ್ ಸಬ್ಟ್ರಾಕ್ಷನ್ಸ್ ಅಂತ ಬಂದಾಗ ಏನ್ ಬರುತ್ತೆ ಹಿಂಗೆ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಇದಂಗೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಅರ್ಥ ಮಾಡ್ಕೊಳ್ಳಿ ಹಿಂಗೆ ಇಂಟರ್ಸೆಕ್ಷನ್ ಬಿ ಇದನ್ನೇ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇದನ್ನ ಏನಾಗ್ತದೆ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಕಾನ್ಸೆಪ್ಟ್ ಅಲ್ಲಿ ನಾವಿಲ್ಲಿ ಸೊ ಮಾಡ್ತಾ ಹೋಗ್ತೀವಿ. ನಿಮಗೆ ಅದನ್ನೇ ಇನ್ನೊಂದು ರೀತಿಯಾಗಿ ನೋಡುವಾಗ ನಿಮಗೆ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಬಂದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ P of A intersection C minus P of B intersection C plus P of A intersection B intersection C. ನೋಡಿ ಕ್ಲಿಯರ್ ಬರೀದೀಗ. ಸೊ ಇದನ್ನ ಆಕ್ಚುಲಿ ನಿಮಗೆ ಎ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ 3 ವೇರಿಯಬಲ್ ಇದ್ದಾಗ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಮೈನಸ್ ಪಿ ಆಫ್ A intersection B, P of A intersection C, sorry, minus P of B intersection C plus P of A intersection B intersection C. ಅಂದ್ರೆ ಇಂಟರ್ಸೆಕ್ಷನ್ ಅಂತಂದ್ರೆ ಸೊ ಎರಡರಲ್ಲೂ ಇರುವಂತದನ್ನ ಆಕ್ಚುಲಿ ನಾವು ತಗೊಳ್ಳೋಂಥದ್ದನ್ನ ಆಕ್ಚುಲಿ ಏನಂತೀವಿ ಅನ್ನೋದನ್ನ ಇಂಟರ್ಸೆಕ್ಷನ್ ಅಂತ ಆಕ್ಚುಲಿ ಕರಿತಾ ಹೋಗ್ತೀವಿ. ಸೊ ಇವಾಗ ದೀಸ್ 3 ಥಿಯರಮ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್, ಅಡಿಷನ್ ಥಿಯರಮ್, ನೆಕ್ಸ್ಟ್ ಒನ್ ಏನಿದೆ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಥಿಯರಮ್. 3 ಥಿಯರಮ್ಸ್ ಗಳನ್ನ ನಾವು ಇಲ್ಲಿಗೆ ಸೊ ನೋಡ್ತಾ ಹೋಗ್ತೀವಿ ಹಿಂಗೆ. ಸೊ ನೆಕ್ಸ್ಟ್ ನಾವು ಯಾವ್ದಿದೆ ಪ್ರೊಬಬಿಲಿಟಿ ನಲ್ಲಿ ಆಕ್ಚುಲಿ ಯಾವ್ದಿದೆ ಕಾಯಿನ್ ಟಾಸ್ ಮಾಡುವಂತ ಒಂದು ಕಾನ್ಸೆಪ್ಟ್ ಗೆ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಮೂವ್ ಮಾಡ್ತಾ ಬರೋಣ. ವೆಲ್ ಸ್ಟೂಡೆಂಟ್ಸ್ ನೋಡಿ ಈ ಪ್ರಾಬ್ಲಮ್ಸ್ ಗೆ ನಾವು ಬರ್ತಾ ಬರೋಣ. ಐ ಮೀನ್ ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಹೆಡ್ ಟಾಸಿಂಗ್ ಎ ಕಾಯಿನ್. ಅರ್ಥ ಮಾಡ್ಕೋಬೇಕು ಇಲ್ಲಿಗೆ. ಸೊ ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಹೆಡ್ ಟಾಸಿಂಗ್ ಎ ಕಾಯಿನ್ ಅಂದ್ರೆ ಇಲ್ಲಿ ಟಾಸಿಂಗ್ ಎ ಕಾಯಿನ್ ಅಂತ ಹೇಳಿದಾರೆ ಅಂತಂದ್ರೆ ಇಲ್ಲಿ ಆ ಕಾಯಿನ್ ಅಂತಂದ್ರೆ 1 ಕಾಯಿನ್ ಅಂತ ಅರ್ಥ. ಒನ್ ಕಾಯಿನ್ ಅಂತ ಅರ್ಥ ಆಗ್ತದೆ. ಫಸ್ಟ್ ಆಫ್ ಆಲ್ ನಾವು ನೋಡುವ ಹಿಂಗೆ ಒಂದು ಕಾಯಿನ್ ಅಲ್ಲಿ ಅಂತ ಬಂದ್ರೆ ಫಸ್ಟ್ ಏನಿದೆ ಟೋಟಲ್ ಔಟ್ಕಮ್ಸ್ ಅಂದ್ರೆ ಎನ್ ಆಫ್ ಎಸ್ ಅಂದ್ರೆ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ ಅಂತ ನೋಡುವಾಗ ಸೊ ಒಂದರಲ್ಲಿ ಈ ತರ ಫ್ಲವರ್ ಬ್ರಾಕೆಟ್ ಅಪ್ಲೈ ಮಾಡಿ ಒಂದು ಕಾಯಿನ್ ಏನ ಬಿತ್ತು ಅಂದ್ರೆ ಒಂದು ಹೆಡ್ ಬಿಡ್ಬೋದು, ಇನ್ನೊಂದು ಟೈಲ್ ಬಿಡ್ಬೋದು. ಅದಲ್ವಾ ಆಗ್ತದೆ ಒಂದು ಹೆಡ್ ಬಿಡ್ಬೋದು, ಇನ್ನೊಂದು ಟೈಲ್ ಬಿಡ್ಬೋದು. ಸೊ ಅದರಲ್ಲಿ ಏನಾಗ್ತದೆ ನೋಡಿ ಹಿಂಗೆ ಜನರಲ್ ಆಗಿ ಇಲ್ಲಿ ಏನಾಗ್ತದೆ ಫೇವರಬಲ್ ಔಟ್ಕಮ್ಸ್. ಫೇವರಬಲ್ ಔಟ್ಕಮ್ಸ್ ಏನಿದೆ ಇಲ್ಲಿಗೆ ಎಷ್ಟಿದೆ ಇಲ್ಲಿಗೆ ಫೇವರಬಲ್ ಔಟ್ಕಮ್ಸ್ ಯಾವ್ದು ಹೇಳಿದಾರೆ ಬರೀ ಹೆಡ್ ಅಂತ ಹೇಳಿದ್ದಾರೆ. ಏನಾಗ್ತಿದೆ ಅಂದ್ರೆ ಹೆಡ್ ಅಂತ ಬರೀತಿಂಗೆ. ಫಾರ್ಮುಲಾ ಏನ್ ಬರುತ್ತಿಂಗೆ N of P of A is equal to N of F divided by N of S. Favorable outcomes ಎಷ್ಟಿದೆ ಆಕ್ಚುಲಿ
ಎಷ್ಟು ಬರುತ್ತೆ ಹಿಂಗೆ ಸಿಂಗಲ್ ಕಾಯಿನ್ ಅಂತ ಬಂದಾಗ ಏನಾಗ್ತಿದ್ದು ಇದು 2 ಆಯ್ತಿದ್ದು ನೋಡಿ 1 2 ಗೊತ್ತಾಗ್ತಿದೆ ಹಿಂಗೆ ಸಿಂಗಲ್ ಕಾಯಿನ್ ಅಂತ ಬಂದಿದ್ದಾಗ ಅದನ್ನ ನಾವು ಇದು ಒಂದು ಕಾಯಿನ್ ಇದು ಎರಡನೇ ಕಾಯಿನ್ ಒಂದನೇ ಕಾಯಿನ್ ಅಲ್ಲಿ ಏನಿದೆ ಹಿಂಗೆ ಒಂದೇ ಕಾಯಿನ್ ಅಲ್ಲಿ ಒಂದು ಹೆಡ್ ಬರ್ಬೋದು ಇಲ್ಲ ಟೈಲ್ ಬರ್ಬೋದು ಅಲ್ಲಿಗೆ ಏನಾಯ್ತು ಹಿಂಗೆ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ 2 ಇದೆ ಸೊ ಫೇವರಬಲ್ ಔಟ್ಕಮ್ಸ್ ಎಷ್ಟಿದೆ ಸೊ 1 ಇದೆ ಅಲ್ಲಿಗೆ 1/2 ಅದಲ್ವಾ ಸೊ ಅದನ್ನ ಮೇನ್ ಆಗಿ ನಾವಿಲ್ಲಿ ಈ ರೀತಿ ನೋಡ್ತಾ ಹೋಗ್ತೀವಿ ಏನಿದೆ ನೋಡಿ 1 2 ಒಂದೇ ಕಾಯಿನ್ ಅಲ್ಲಿ ಎರಡಿದೆ ಹೆಡ್ ಟೈಲ್ ಅದಕ್ಕೆ 2 ಅಂತ ಬರ್ಕೊಂಡಿದ್ದೀನಿ 1 2 ಸೊ ನಮಗೆ ಏನಂತ ಹೇಳಿದ್ರೆ ಹೆಡ್ ಟಾಸಿಂಗ್ ಎ ಕಾಯಿನ್ ಟಾಸ್ ಮಾಡಿದಾಗ ಯಾವ್ದು ಬರಬೇಕು ಹೆಡ್ ಬರಬೇಕು ಅದೇನ್ ಬಂದಿದೆ ಹೆಡ್ ಅಂತ ಬರ್ಕೊಳ್ಳಿ ದಟ್ ಇಸ್ 1 ಸೊ ಅಲ್ಲಿಗೆ ಏನಾಗ್ತದೆ ಪಾಸಿಬಿಲಿಟೀಸ್ ಔಟ್ಕಮ್ ಸಾಧ್ಯವಾದಂತ ಐ ಮೀನ್ ಏನಾಗ್ತದೆ ರಿಸಲ್ಟ್ ಯಾವ್ದು ಬಂದಿದೆ ಏನಂತ ಹೇಳಿದರೆ ಹೆಡ್ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಹೆಡ್ ಅಂತ ತಗೊಂಡಿದೀವಿ 1 ಟೋಟಲ್ ಔಟ್ಕಮ್ಸ್ ಎಷ್ಟಿದೆ ಎಸ್ ಅಂತಂದ್ರೆ ಔಟ್ ಟೋಟಲ್ 2 1/2 ಸೊ ನೆಕ್ಸ್ಟ್ ಇದೇ ರೀತಿ ನಾನು ಆಕ್ಚುಲಿ ಪ್ರಾಬ್ಲಮ್ಸ್ ಗಳನ್ನ ಆಕ್ಚುಲಿ ಸಾಲ್ವ್ ಮಾಡ್ತಾ ಬರೋಣ ಈಗ ಸೊ well student see so when we are going to move on next second problem two coins are tossed at a simultaneously ಎರಡು ಕಾಯಿನ್ಸ್ ಗಳನ್ನ ನೋಡಿ ಸೊ ನಾವಿಲ್ಲಿ ಸೊ ಎರಡು ಕಾಯಿನ್ ಇದೆ ಅಂತಂದಾಗ ಎರಡು ಕಾಯಿನ್ಸ್ ಗಳನ್ನ ಟಾಸ್ ಮಾಡಿದಾಗ ಸೊ ಐದರ್ ಮೇ ಬಿ ವಾಟ್ ಒನ್ ಹೆಡ್ ಒನ್ ಟೈಲ್ ಸೊ ಇನ್ ಅನದರ್ ವೇ ಸೊ ಒನ್ ಹೆಡ್ ಅನದರ್ ಟೈಲ್ ಸೊ ಅನದರ್ ವೇ head another way tail so in these two coins when we are going to tossing at it simultaneously so how many ways we can arrange the ನಾವು ಎಷ್ಟು ಸೆಲೆಕ್ಷನ್ ಅರೇಂಜ್ ಮಾಡ್ತಾ ಹೋಗ್ತೀವಿ 4 ways ಗಳನ್ನ ಅರೇಂಜ್ ಮಾಡ್ತಾ ಹೋಗ್ತೀವಿ ಸೊ ಅದನ್ನೇ ನಾವು ಇಲ್ಲಿ ಬರಿತಾ ಹೋಗ್ತೀವಿ ಮೊದಲನೇದಾಗಿ ಏನ್ ಹೇಳಿದ್ದಾರೆ ಕ್ವಶನ್ ಫಸ್ಟ್ ಏನಿದೆ ಗೆಟಿಂಗ್ ಟು ಹೆಡ್ ಎರಡು ಹೆಡ್ ಗಳು ಬರುವಂತ ಕಾನ್ಸೆಪ್ಟ್ ಮೊದಲನೇದಾಗಿ ಇದನ್ನ ಕ್ವಶನ್ಸ್ ನಾವು ಫ್ರೇಮ್ ಔಟ್ ಮಾಡಬೇಕು ಅಂತಂದ್ರೆ ಮೊದಲು ಟೋಟಲ್ ಔಟ್ಕಮ್ಸ್ ಏನಿದೆ ದಟ್ ಇಸ್ ವಾಟ್ ಎನ್ ಆಫ್ ಎಸ್ ನ ಕಂಡುಹಿಡಿಯಬೇಕು ನಾವು ಫಸ್ಟ್ ಅಲ್ವಾ ಸೊ ಅದನ್ನ ಏನಾಗ್ತದೆ ನೋಡಿ 2 ಕಾಯಿನ್ಸ್ ಅಂತ ಬಂದಾಗ ಒಂದು ಹೆಡ್ ಬರ್ಬೋದು ಇನ್ನೊಂದು ಟೈಲ್ ಬರ್ಬೋದು ಇನ್ನೊಂದು ಹೆಡ್ ಟೈಲ್ ಹೆಡ್ ಸಿ ದೀಸ್ ಟೋಟಲ್ ಔಟ್ಕಮ್ಸ್ ಎಷ್ಟು ಬಂದಲ್ಲಿಗೆ 4 ಆಯ್ತು ನೋಡಿ ಇದು ಒಂದು ಕಾಯಿನ್ ಅಲ್ಲಿ ಹೆಡ್ ಎರಡು ಕಾಯಿನ್ ಎರಡು ಸೇರಿ ಒಂದಾಗ್ತದೆ ನಾವು ಪ್ರೀವಿಯಸ್ ಮಾಡಿದಾಗ ಟಾಸಿಂಗ್ ಅಕ್ಕ ಒಂದೇ ಕಾಯಿನ್ ಅಲ್ಲಿ ಇದ್ದಾಗ ಅದನ್ನ ನಾವು ಸೊ ಇದು 1 2 ಅಂತ ತಗೊಂಡ್ವಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಏನಿದೆ ಎರಡು ಕಾಯಿನ್ ಟಾಸ್ ಮಾಡಿದಾಗ ಸೊ ಒಂದು ಕಾಯಿನ್ ಅಲ್ಲಿ ಹೆಡ್ ಬರ್ಬೋದು ಇನ್ನೊಂದು ಕಾಯಿನ್ ಅಲ್ಲಿ ಹೆಡ್ ಬರ್ಬೋದು ಇನ್ನು ಅದೇ ಸೇಮ್ ಅನದರ್ ವೇ ಬೇರೆ ಇನ್ನೊಂದು ವಿಧಾನದಲ್ಲಿ ಅದೇ ಇನ್ನೊಂದು ಸತಿ ಟಾಸ್ ಮಾಡಿದಾಗ ಏನ್ ಬರುತ್ತೆ ಚೇಂಜಸ್ ಪಾಸಿಬಿಲಿಟೀಸ್ ಸಾಧ್ಯವಾದಷ್ಟು ಏನ್ ಬರ್ಬೋದು ಟೈಲು ಬರ್ಬೋದು ಒಂದ್ರಲ್ಲಿ ಹೆಡ್ ಬರ್ತದೆ ಒಂದು ಟೈಲ್ ಬರ್ತದೆ ಅದೇ ಇನ್ನೊಂದು ಸತಿ ಮಾಡಿದಾಗ ಟೈಲ್ ಬರ್ಬೋದು ಹೆಡ್ ಬರ್ಬೋದು ಸೊ ಇಷ್ಟು ಬಿಟ್ಟು ಬತ್ತಿನೇನಾದ್ರು ಪಾಸಿಬಿಲಿಟೀಸ್ ಇದೆಯಾ ನೆವರ್ ಸಾಧ್ಯ ಇಲ್ಲ ಹಾಗಾಗಿ ಇಷ್ಟು ನಮಗೆ ಟೋಟಲ್ ಔಟ್ಕಮ್ಸ್ ಬಂದಿದೆ ನಮಗೆ ಗೊತ್ತಾಗ್ತಿದಲ್ಲ ಸೊ ಇದೇ ರೀತಿನಲ್ಲಿ ಸೊ ವೆನ್ ವಿ ಆರ್ ಗೋಯಿಂಗ್ ಟು ಟಾಸಿಂಗ್ ವಾಟ್ 3 ಕಾಯಿನ್ಸ್ 4 ಕಾಯಿನ್ಸ್ ಎಷ್ಟು ಬರ್ತದೆ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು 3 ಕಾಯಿನ್ಸ್ ಅಂತ ಬಂದಾಗ ಏನಾಗುತ್ತೆ ಹೆಡ್ ಟೈಲ್ ಹೆಡ್ ಈ ತರ ಪಾಸಿಬಿಲಿಟೀಸ್ ಟೋಟಲ್ ಎಷ್ಟು ಬರ್ತದೆ ಅದನ್ನ ನಾವು ಎನ್ ಆಫ್ ಎಸ್ ಅಂತ ಕರಿತಾ ಹೋಗ್ತೀವಿ ಟೋಟಲ್ ಔಟ್ಕಮ್ಸ್ ಪಾಸಿಬಿಲಿಟೀಸ್ ಅಂತ ಬಂದ್ರೆ ಫೇವರಬಲ್ ಅಂತ ಕರಿತಾ ಹೋಗ್ತೀವಿ ನೆನಪಿರ್ಲಿ ಸೊ ಅದನ್ನ ಈಗ ಮೊದಲನೇದು ಬಂದಾಗ ಎನ್ ಆಫ್ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದ್ರೆ ಮೊದಲು ನೋಡಿದೆ 2 ಹೆಡ್ ಇದೆ ಹೌದಲ್ವಾ 2 ಹೆಡ್ ಬರಬೇಕು ಏನಂತ ಹೇಳಿದ್ರೆ ಗೆಟಿಂಗ್ 2 ಹೆಡ್ ಅಂತ ನೋಡಿದೆ ಇಲ್ಲಿ ಹೇಳಿದಿಲ್ಲ 2 ಹೆಡ್ ಇದೆ ಇನ್ಯಾವ್ದಾದ್ರು 2 ಹೆಡ್ ಇದೆಯಾ ನೋ ಸೊ ಅಲ್ಲಿ ಏನಾಯ್ತು ಓನ್ಲಿ 1 ಸೊ ಟೋಟಲ್ ಔಟ್ಕಮ್ ಎಷ್ಟಿದೆ 4 1/4 ಇದು ಕ್ಲಿಯರ್ ಇಲ್ಲಿ ಹೇಳಿದ್ರೆ ಗೆಟಿಂಗ್ 2 ಹೆಡ್ ಇದರಲ್ಲಿ ಈ ಒಂದು ಟೋಟಲ್ ಔಟ್ಕಮ್ಸ್ ಅಲ್ಲಿ ಕಂಪಲ್ಸರಿ ಹ್ಯಾಸ್ ಟು ಕಮ್ ವಾಟ್ 2 ಹೆಡ್ಸ್ ಬರಬೇಕು ಅಲ್ಲಿಗೇನಾದ್ರೆ ನೋಡಿ 1 ಬಂದಿದೆ 1/4 ನೆಕ್ಸ್ಟ್ ಅದೇ ರೀತಿ ಬಂದಾಗ ಫಾರ್ಮುಲಾ ಹಾಗೆ ಕ್ಯಾರಿ ಮಾಡ್ತಾ ಹೋಗ್ತೀನಿ ನನಗೆ ಸೊ ಎನ್ ಆಫ್ ಎಫ್ ಅಂತಂದ್ರೆ ಏನಿದೆ ಟೋಟಲ್ ಔಟ್ಕಮ್ಸ್ ಏನ್ ಬರುತ್ತೆ 4 ಬರುತ್ತೆ ಸೆಕೆಂಡ್ ಏನಿದೆ ಅಟ್ಲೀಸ್ಟ್ 1 ಹೆಡ್ ಅಟ್ಲೀಸ್ಟ್ ಅಂತಂದ್ರೆ ಮಿನಿಮಮ್ ಏನಿದೆ 1 ಹೆಡ್ ಬರಬೇಕು ಅಂತ ಇದೆ ಒಂದ್ರ ಮೇಲೆ ಎಷ್ಟಾರು ಇರ್ಬೋದು ಅದೇ ಮೇ ಬಿ ನಾವು 2 ಕಾಯಿನ್ ಟಾಸ್ ಮಾಡ್ತಿರೋದ್ರಿಂದ 2 ಕಾಯಿನ್ ಹೆಡ್ಗಿನ್ನ ಜಾಸ್ತಿ ಬರೋ ಸಾಧ್ಯತೆನೇ ಇಲ್ಲ ಹಾಗಾಗಿ ಒಂದು ಮಿನಿಮಮ್ ಒಂದಕ್ಕಿಂತ ಜಾಸ್ತಿ ಬರ್ಬೋದು ಯಾವ್ದು ಬರುತ್ತೆ ನೋಡಿ ಸೊ 1 ಇಲ್ಲಿದೆ
ಸೊ ಇಲ್ಲೊಂದು, ಸೊ ಇಲ್ಲೊಂದಿದೆ, ಅಲ್ಲಿ ಎಷ್ಟು ಬಂತು 3 ಬಂತಾ, 3/4 ಅದಲ್ಲ, ಇಲ್ಲಿಲ್ಲ, ಯಾಕಂದ್ರೆ ನೋಡಿ ಟೈಲ್ ಇದೆ ಅಲ್ಲಿಗೆ, ಹಾಗಾಗಿ ನಾಟ್ ಪಾಸಿಬಲ್, ಸಾಧ್ಯ ಅಲ್ಲ. ಹಾಗಾಗಿ ಅಟ್ಲೀಸ್ಟ್ ಒನ್ ಹೆಡ್, ಅಟ್ಲೀಸ್ಟ್ ಒನ್ ಮಿನಿಮಮ್ ಅಂತ ಅರ್ಥ ಆಗ್ತಿದೀರಾ. ನೆಕ್ಸ್ಟ್ ಅದೇ ರೀತಿ ಮೂರನೇದು ಎಕ್ಸಾಕ್ಟ್ಲಿ ಒನ್ ಹೆಡ್ ಬರಬೇಕು, ಒಂದೇ ಹೆಡ್ ಇರಬೇಕು, ಯಾವುದೇ ಕಾರಣಕ್ಕೂ 2 ಹೆಡ್ ಇರೋ ಹಾಗಿಲ್ಲ. ಎಕ್ಸಾಕ್ಟ್ಲಿ ಅಂತ ಕೊಟ್ಬಿಟ್ಟಿದ್ದಾರೆ, ದೇರ್ ಇಸ್ ನೋ ಅಟ್ಲೀಸ್ಟ್ ಆ ರೀತಿ ಅಂತ ಏನ್ ಮಿನಿಮಮ್ ಅಂತ ಏನ್ ಕೊಟ್ಟಿಲ್ಲ. ಹಾಗಾಗಿ ಎಕ್ಸಾಕ್ಟ್ಲಿ ಅಂತ ಕೊಟ್ಟಾಗ ಏನಾಗುತ್ತೆ, ದಟ್ ಇಸ್ ವಾಟ್ ಟೋಟಲ್ ಎಷ್ಟಿದೆ, ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತಂದ್ರೆ, ಎನ್ ಆಫ್ ಎಸ್ ಅಂತಂದ್ರೆ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ 4 ಇದೆ. ಫೇವರಬಲ್ ಔಟ್ಕಮ್ಸ್ ಎಷ್ಟಿದೆ, ಎಕ್ಸಾಕ್ಟ್ಲಿ ಒನ್ ಹೆಡ್. ಇದರಲ್ಲಿ ಎಕ್ಸಾಕ್ಟ್ಲಿ ಒನ್ ಹೆಡ್ ಯಾವ್ದೆಲ್ಲ ಇದೆಯಪ್ಪ ಹಿಂಗೆ, ಸೊ ಇಲ್ಲಿದೆ, ಸೊ ಇಲ್ಲಿದೆ, ಅಲ್ಲಿಗೆ ಎಷ್ಟು ಬಂತು 2 ಹೌದಲ್ವಾ. ಎಕ್ಸಾಕ್ಟ್ಲಿ 2 ಹೆಡ್ ಅಂತ, ಸಾರಿ 1 ಹೆಡ್ ಅಂತಂದ್ರೆ ನೋಡಿ, ಇಲ್ಲಿ 1 ಹೆಡ್ ಇದೆಯಾ, ಸೊ ಇಲ್ಲಿ 1 ಹೆಡ್ ಇದೆಯಾ. ಹಾಗಾಗಿ ಏನಾಗ್ತದೆ ನಿಮಗೆ ಹೆಡ್ ಟೈಲ್ ತಗೊಂಡು ನಾವು ಬರ್ಕೊಳ್ಬೇಕಾದ್ರೆ ಹೇಗೆ ಬರ್ತೀವಿ ಅದನ್ನ, ಎಕ್ಸಾಕ್ಟ್ಲಿ ಅಂತ ಬಂದ್ರೆ ಹಂಗೆ ಮೂರನೇ ಕ್ವಶನ್ಸ್ ಅಲ್ವರ, ಅಲ್ಲಿಗೆ ಹೆಡ್ ಟೈಲ್ ಹೆಡ್, ಇದು ಏನಾಗ್ತದೆ ನಿಮಗೆ ಎನ್ ಆಫ್ ಎಫ್ ಆಗ್ತಾ ಹೋಗ್ತದೆ. ದಟ್ ಇಸ್ ವಾಟ್ ಎನ್ ಆಫ್ ಎಫ್ ಅಂತ ಬಂದ್ರೆ ದಟ್ ಇಸ್ 2, ಅಲ್ಲಿಗೆ 2 1s 2 2s, ಅಲ್ಲಿಗೆ ಏನಾಗುತ್ತೆ 1/2. ಸೊ ಇದನ್ನ ಈ ರೀತಿ ಆಕ್ಚುಲಿ ನಾವು ಮಾಡುವಂತದ್ದಾಗಿ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಆಕ್ಚುಲಿ ನಾವು ಯಾವ್ದಾದ್ರು ಅಷ್ಟೇ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಹಿಂಗೆ ಒಂದು ಇಲ್ಲಿ ಗೆಟಿಂಗ್ 2 ಹೆಡ್ ಅಂತಂದ್ರೆ 2 ಹೆಡ್ಗಳು ಬರಬೇಕು ಅಂದ್ರೆ ನೋಡಿ ಕರೆಕ್ಟಾಗಿ ಅರ್ಥ ಆಯ್ತಾ ನಿಮಗೆ ನಿಮಗೆ. ಸೊ 2 ಹೆಡ್ ಎಷ್ಟು ಬಂತು ನಿಮಗೆ 1/4 ಎನ್ ಆಫ್ ಎಸ್ ಅಂತಂದ್ರೆ ಟೋಟಲ್ ಔಟ್ಕಮ್ಸ್. ಇದು ಮೇನ್ ಆಗಿ ಈ ಕ್ವಶನ್ಸ್ ಗಳನ್ನ ಅರ್ಥ, ಅಟ್ಲೀಸ್ಟ್ 1 ಅಂತಂದ್ರೆ ಮಿನಿಮಮ್ ಅಂತ ಅರ್ಥ. ಸೊ ಎಕ್ಸಾಕ್ಟ್ಲಿ 1 ಹೆಡ್ ಅಂತ ಅರ್ಥ ಆಗ್ತಿಲ್ಲ. ಸೊ ಇನ್ನೂ ಒಂದು ಬರ್ತದೆ ಅಟ್ಮೋಸ್ಟ್ ಅಂತ ಕೇಳ್ತಾ ಹೋಗ್ತಾರೆ. ಅಟ್ಮೋಸ್ಟ್ ಅಂತ ಮ್ಯಾಕ್ಸಿಮಮ್ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ಅಟ್ಮೋಸ್ಟ್ ಅಂತಂದ್ರೆ ಮ್ಯಾಕ್ಸಿಮಮ್ ಅಂತ ಅರ್ಥ ಬರ್ತಾ ಹೋಗ್ತಾರೆ. ಅಂದ್ರೆ ಅಟ್ಮೋಸ್ಟ್ ಅಂತಂದ್ರೆ ದಟ್ ಈಸ್ ವಾಟ್ ಮ್ಯಾಕ್ಸಿಮಮ್. ನೀವು ಪ್ರಾಬ್ಲಮ್ ಗಳನ್ನ ಮಾಡುವಾಗ ದಯವಿಟ್ಟು ಮರಿಬೇಡಿ, ಅಟ್ಮೋಸ್ಟ್ ಅಂಡ್ ಮ್ಯಾಕ್ಸಿಮಮ್ ಬೋತ್ ಆರ್ ಸೇಮ್. ಎಕ್ಸಾಮ್ ಗಳು ಕೊಡುವಾಗ ಮ್ಯಾಕ್ಸಿಮಮ್ ಅಂತ ಯಾವತ್ತೂ ಕೊಡೋದಿಲ್ಲ, ಅಟ್ಮೋಸ್ಟ್ ಅಂತ ಕೊಡ್ತಾರೆ. ಅಟ್ಮೋಸ್ಟ್ ಅಂತ ಕೊಟ್ಟಾಗ ಫಾರ್ ಎಕ್ಸಾಂಪಲ್, ಸೊ ವೆನ್ ವಿ ಆರ್ ಗೋಯಿಂಗ್ ಟು ಟಾಸಿಂಗ್ ಅಟ್ ಸೈಮಲ್ಟೇನಿಯಸ್ಲಿ 3 ಕಾಯಿನ್ ಗಳನ್ನ 3 ಕಾಯಿನ್ಸ್ ಅಟ್ ಸೈಮಲ್ಟೇನಿಯಸ್ಲಿ ಟಾಸಿಂಗ್, ಒಂದೇ ಸಮನಾಗಿ ಟಾಸ್ ಮಾಡಿದಾಗ ಏನೆಲ್ಲ ಟೋಟಲ್ ಔಟ್ಕಮ್ಸ್ ಬರ್ತದೆ. ಎನಿ ಅದರ್ ಪಾಸಿಬಿಲಿಟೀಸ್ ಔಟ್ಕಮ್ಸ್, ಸಾಧ್ಯವಾದಷ್ಟು ಫೇವರಬಲ್ ಔಟ್ಕಮ್ಸ್ ಎಲ್ಲ ಬರ್ತಾ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಅಲ್ಲಿ ಕೇಳ್ತಾರೆ ಹಿಂಗೆ ಅಟ್ಮೋಸ್ಟ್ 2 ಹೆಡ್ ಅಂತ ಇದೆ ನಮಗೆ. ಸೊ ಅಟ್ಮೋಸ್ಟ್ 2 ಹೆಡ್. ನಮಗೆ ಕ್ವಶನ್ಸ್ ಕೇಳಿದ್ದಾರೆ ಹಂಗೆ 3 ಕಾಯಿನ್ಸ್ ಟಾಸ್ ಮಾಡೋದಂತ ಕೇಳಿದಾಗ ಆಕ್ಚುಲಿ ಅಲ್ಲಿ ಮತ್ತೆ ಮಿಡಲ್ ಅಲ್ಲಿ ಕ್ವಶನ್ಸ್ ಹೇಳ್ತಾರೆ ಅಲ್ಲಿಗೆ. ಕಾಯಿನ್ ಅನ್ನ 3 ಕಾಯಿನ್ ಟಾಸ್ ಮಾಡಿದೀನಿ ಅವನ್ನ. ಸೊ ಅದ್ರಲ್ಲಿ ಬಂದ್ರೆ ಟೋಟಲ್ ಔಟ್ಕಮ್ಸ್ ನಾವು ಏನಂತೀವಿ, ಎನ್ ಆಫ್ ಎಸ್ ಅಂತ ತಗೊಳ್ತಾ ಹೋಗ್ತೀವಿ. ನಾವೀಗೆ ಎನ್ ಆಫ್ ಎಸ್ ಅಂತ ತಗೊಂಡ್ರೆ ಫೇವರಬಲ್ ಔಟ್ಕಮ್ಸ್ ಅವ್ರು ಏನಂತ ಹೇಳಿದಾರೆ, ಅಟ್ಮೋಸ್ಟ್ 2 ಹೆಡ್ ಅಂದ್ರೆ ಮ್ಯಾಕ್ಸಿಮಮ್ 2 ಹೆಡ್ ಮಾತ್ರ ಇರಬೇಕು. ಅಲ್ಲಿ 3 ಕಾಯಿನ್ಸ್ ಅಂತ ಬಂದಾಗ 3 ಹೆಡ್ ಇರ್ತದೆ, 3 ಹೆಡ್ಗೆ ಹೋಗಬಾರ್ದು. ಮ್ಯಾಕ್ಸಿಮಮ್ ಏನಂತಂದ್ರೆ 2 ಹೆಡ್ಗೆ ಮಾತ್ರ ಸ್ಟಾಪ್ ಮಾಡ್ಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಅಟ್ಮೋಸ್ಟ್ ಕಾನ್ಸೆಪ್ಟ್. ಅಟ್ಮೋಸ್ಟ್ ಅಂತ ಬಂದಾಗ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ದೀಸ್ ಆರ್ ದ ವಾಟ್ ಟಾಸಿಂಗ್ ಕಾಯಿನ್ ಗಳನ್ನ ಟಾಸ್ ಮಾಡಿದಾಗ ಏನೆಲ್ಲ ಪಾಸಿಬಿಲಿಟಿ ಔಟ್ಕಮ್ಸ್ ಅಂಡ್ ಟೋಟಲ್ ಔಟ್ಕಮ್ಸ್ ಅಂದ್ರೆ ಎನ್ ಆಫ್ ಎಸ್ ಅಂತ ಕರಿತೀವಿ. ಫೇವರಬಲ್ ಔಟ್ಕಮ್ಸ್ ಅಂದ್ರೆ ಪಾಸಿಬಿಲಿಟೀಸ್ ಔಟ್ಕಮ್ಸ್, ನಮ್ಗೆ ಏನ್ ಬರ್ತಾ ಇದೆ ರಿಸಲ್ಟ್ ಅದನ್ನ ಪಾಸಿಬಿಲಿಟೀಸ್ ಔಟ್ಕಮ್ಸ್ ಅಂತ ಕರಿತೀವಿ. ಸೊ ಇಷ್ಟನ್ನು ನೋಡ್ತಾ ಹೋಗಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳಲ್ಲಿ ಮೂವ್ ಆಗ್ತೋಣ. So well students, so what we have learned today concept, that is what probability ನಾವು ಟಾಸಿಂಗ್ ಕಾಯಿನ್ ಗಳನ್ನ ಟಾಸ್ ಮಾಡಿದಾಗ ಏನೆಲ್ಲ ಪಾಸಿಬಿಲಿಟೀಸ್ ಅಂಡ್ ಟೋಟಲ್ ಔಟ್ಕಮ್ಸ್ ಗೊತ್ತಾಗಿದೆ ನಮಗೆ. ಸೊ ಇದರಲ್ಲಿ ನಾನು ನಿಮಗೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಕ್ ಕೊಡ್ತಾ ಹೋಗ್ತೀನಿ. ಸೊ ಅದನ್ನ ಯು ಕ್ಯಾನ್ ಸಾಲ್ವ್ ಯುವರ್ ಸೆಲ್ಫ್, ನೀವೇ ಮಾಡ್ತಾ ಬನ್ನಿ. ದೆನ್ ಯು ಕಮ್ ಟು ನೋ ವಾಟ್ ಹೌ ಟು ಸಾಲ್ವ್ ದ probability ಇನ್ ಟಾಸಿಂಗ್ ಕಾಯಿನ್. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮೂವ್ ಆನ್ ವಾಟ್ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ದಟ್ ಇಸ್ ವಾಟ್ ಡೈಸ್ ಪ್ರಾಬ್ಲಮ್ಸ್, ಡೈಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು.